ಕಾಡಾನೆ ಲದ್ದಿ ಅಂದರೆ ಆನೆ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಇದು ಆನೆ ಬರುವ ದಾರಿ ಅಂತೆ. ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಒಂದು ಒಂಟಿ ಸಲಗ ಆಗುಂಬೆ ಕಾಡುಗಳಲ್ಲಿದೆ ಅಂತೆ. ಆ ಒಂದು ಫಾಲ್ಸನ್ನು ತೋರ್ಸೋಕ್ಕೆ ಬಂಡೆಕಲ್ ಮೇಲೆ ಮಲಗಿದ್ದೀನಿ, ನೀವು ನೋಡ್ಬೋದು. ಸೊ ಫಾಲ್ಸ್ ಯಾವ್ದು ಹೇಳಿದರೆ ಈ ಬರ್ಕನ ಫಾಲ್ಸ್. ಅಲ್ಲಿಂದ ನೀರು ಬೀಳ್ತಾ 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 ಕೆಳಗೆ ಹೋಗಿ ಇಲ್ಲಿ ಹೋಗಿ. ಸೊಲ್ಮೆಲ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಇವತ್ತು ನಮ್ಮ ಆಗುಂಬೆಲಿರುವಂಥ ಒಂದು ಅದ್ಭುತವಾದಂಥ ಟ್ರೆಕ್ಕಿಂಗನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಯಾವುದಪ್ಪ ಅಂತ ಹೇಳಿದರೆ ನರಸಿಂಹ ಪರ್ವತ ಟ್ರೆಕ್. 18 ಕಿಲೋಮೀಟರ್ ಇರುವಂಥ ಈ ಒಂದು ಟ್ರೆಕ್ಕಿಂಗ್ ಭಾಳ ಅದ್ಭುತವಾದಂಥ ಜರ್ನಿ ಅಂತ ಕೇಳಿದ್ದೇನೆ. ಬನ್ನಿ, ಹೇಗಿದೆ ಟ್ರೆಕ್ಕಿಂಗ್, ಎಲ್ಲಿ ಹೋಗಬೇಕು, ಯಾರ ಜೊತೆ ಹೋಗಬೇಕು, ಎಂಟ್ರಿ ಚಾರ್ಜಸ್ ಎಷ್ಟು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ, ಅದ್ಭುತವಾದಂಥ ಟ್ರೆಕ್ಕಿಂಗನ್ನು ಶುರು ಮಾಡೋಣ. ನಡ್ಕೊಂಡು ಹೋಗ್ತಾ ಇದ್ದೇವೆ. ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಒಳ್ಳೆ ಫೀಲ್ ಇದೆ. ಚಳಿ ಇದೆ, ಆಗುಂಬೆ ಅಲ್ಲ, ಸ್ವಲ್ಪ ಚಳಿ ಇದೆ. ನೋಡೋಣ, ಪ್ರಾಣಿಗಳು ನೋಡ್ಲಿಕ್ಕೆ ಸಿಗ್ತಾವಂತೆ ನಮ್ಮ ಅದೃಷ್ಟ ಇದ್ದರೆ. ಪಕ್ಷಿಯದ್ದು ಕೂಗು ಕೇಳಿ ಏನೋ ಒಂಥರ ಪರಲ್ಲ ಸೌಂಡ್ ಆಗ್ತಾಯಿದೆ. ಆನೆ ಇದೆ ಅಂತೆ, ಆನೆ. ನೋಡೋಣ ಏನಾಗುತ್ತೆ ಅಂತ. ಚಿರತೆ, ಕಾಡ್ಕೋಣ, ಸಾಕಷ್ಟು ಪ್ರಾಣಿಗಳು ನೋಡಲಿಕ್ಕೆ ಸಿಗ್ತಾವಂತೆ. ಆದರೆ ಇಲ್ಲಿವರೆಗೂ ಯಾರಿಗೂ ಏನು ಉಪದ್ರ ಮಾಡಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಈ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋದರೆ ಈ ಒಂದು ಪಕ್ಷಿಗಳ ನಾದ, ಆ ಸೂರ್ಯನ ಒಂದು ಅಪ್ಪುಗೆ, ಅದೇ ರೀತಿ ಕಾಡಿನಲ್ಲಿ ಒಂದು ತಾಯಿಯ ಮಡಿಲಲ್ಲಿ ಮಲಗಿದಂಥ ಒಂದು ಅನುಭವ, ಅದ್ಭುತವಾದಂಥ ವಾತಾವರಣದಲ್ಲಿ ನಡ್ಕೊಂಡು ಹೋಗುವ ಖುಷಿಯೇ ಬೇರೆ. ಗಾಳಿಗೆ ಸಾಕಷ್ಟು ಮರ ಗಿಡಗಳು ಬಿದ್ದಿದ್ದಾವೆ, ಅದನ್ನು ದಾಡ್ಕೊಂಡು ಹೋಗ್ತಾ ಇದ್ದೇನೆ ಈಗ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಕಾಡಾನೆ ಲದ್ದಿ ಅಂದರೆ ಆನೆ ಇದೆ ಅಂತ ಅರ್ಥ. ಬನ್ನಿ ಹೋಗೋಣ ಮುಂದೆ. ಈಗ ಸ್ವಲ್ಪ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋದಾಗೆ ಫೀಲ್ ಆಗ್ತಾ ಉಂಟು. ನನ್ನ ಹಕ್ಕಿಗಳ ಸೌಂಡ್ ಕೇಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಅದ ಸ್ವಲ್ಪ ತುಂಬ ಇದೆ ಇದರಲ್ಲಿ. ನೋಡಿ, ಇದು ಲೀಚಸ್. ಇದು ಆಗುಂಬೆ ನಿತ್ರೆ ಹರಿದ್ವರ್ಣದ ಕಾಡುಗಳಲ್ಲಿ ಬರೋದ್ರಿಂದ ಇದರಲ್ಲಿ ಲೀಚಸ್ಗಳು ಇರ್ತವೆ, ಸರ್ವೇ ಸಾಮಾನ್ಯ. ಸೊ ಟ್ರಕ್ಕಿಂಗಲ್ಲಿ ಇದ್ದಿದ್ದೇ ಒಂದು ಮಜಾ ಇರುತ್ತೆ. ಹಲ್ದಿ ಕೇಲು ನೀರು ಕೆಂಪಾಗಿದೆ, ರಕ್ತ. ಫೈನಲಿ ಆಗಿ 5.5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ನೋಡ್ಬೋದು ಸಣ್ಣ ವಾಟರ್ ಕ್ರಾಸಿಂಗ್ ಇದೆ. ಇದನ್ನು ವಾಟರ್ ಕ್ರಾಸ್ ಮಾಡಿ ಆ ಕಡೆ ಹೋಗೋ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಲೀಚಸ್ ಇತ್ತು, ಕಾಲೆಲ್ಲ ರಕ್ತದಲ್ಲಿ ಮಿಂದೋಗಿದೆ. ಇಲ್ಲೂ ಮತ್ತೊಂದಿದೆ. ಕೋಲ್ಡ್ ನೀರು ಆ ಕಡೆಯಿಂದ ನೀರು ಹರ್ಕೊಂಡು ಹೀಗೆ ಬಂದು ಹೀಗೆ ಹೋಗಿದೆ. ನಾವೀಗ ಇನ್ನು ಆ ಕಡೆ ಹೋಗಬೇಕು. ನೀರಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಮೀನ್ ಕೋಲ್ಡ್ ಇದೆ ಸರ್ ನೀರಂತೂ. ಸುಮಾರು ಒಂದು 5-6 ಕಿಲೋಮೀಟರ್ ನಡ್ಕೊಂಡ್ಬಂದ್ವಿ. ಪ್ರಾಣಿ ಅಂತೂ ಸಿಗಲಿಲ್ಲ, ಪಕ್ಷಿಗಳ ಶಬ್ದ ಅಂತ ಕೇಳಿಕ್ಕೆ ಸಿಕ್ತು. ಯಾವುದೋ ಒಂದು ಹಣ್ಣು ಸಿಕ್ತು, ನೆಲ್ಲಿಕಾಯಿ ಅಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಹೀಗೊಂದು ಫಾಲ್ಸ್ ಬರ್ತಾ ಇದೆ, ಬರ್ಕನ ವಾಟರ್ ಫಾಲ್ಸ್ ಅಂತ. ನೋಡೋಣ ಅದು ಹೇಗಿದೆ ಅಂತ. ಇಲ್ಲಿಂದ ನಡ್ಕೊಂಡ್ಬಂದಿರುವಂಥದ್ದು. ಈ ನೀರು ಇಲ್ಲಿ ಹರಿತಾ ಇದು 2ನೇ ವಾಟರ್ ಕ್ರಾಸಿಂಗ್. ಅಲ್ಲಿ ವ್ಯೂ ಪಾಯಿಂಟ್ ಕಾಣ್ತಾ ಇದೆಯಲ್ಲ ನೋಡಿ, ಇದು ಬರ್ಕನ ವ್ಯೂ ಪಾಯಿಂಟು. ಇಲ್ಲಿಂದ ನೀರು ಕೆಳಗೆ ಧುಮುಕುತ್ತೆ. ಸೊ ಬನ್ನಿ ಅಲ್ಲಿ ಹೋಗಿ ಬರೋಣ.
ಬಿದ್ರೆ ಹೊಂಡಕ್ಕೆ. ಕೆಳಗೆ 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 ಹೋಗುತ್ತೆ. ಆ ಒಂದು ಫಾಲ್ಸನ್ನು ತೋರ್ಸೋಕ್ಕೆ ಬಂಡೆಕಲ್ ಮೇಲೆ ಮಲಗಿದ್ದೀನಿ, ನೀವು ನೋಡ್ಬೋದು. ಸೊ ಫಾಲ್ಸ್ ಯಾವ್ದು ಹೇಳಿದರೆ ಈ ಬರ್ಕನ ಫಾಲ್ಸ್. ಅಲ್ಲಿಂದ ನೀರು ಬೀಳ್ತಾ 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 ಕೆಳಗೆ ಹೋಗಿ ಇಲ್ಲಿ ಹೋಗಿ ಭಾಳಷ್ಟು ಆಳದಲ್ಲಿದೆ ನೋಡಿ. ನೀರು ಅಲ್ಲಿ ಕೆಳಗೆ 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 ಹೋಗುತ್ತೆ ನೋಡಿ. ಆಗುಂಬೆ ಅಲ್ಲೊಂದು ಫಾಲ್ಸ್ ಇದೆ ನೋಡಿ. ಅಲ್ಲೊಂದು ಫಾಲ್ಸ್ ಆಯ್ತಾ, ಒಂದು ಹಿಡನ್ ಫಾಲ್ಸ್ ಇದು ನೋಡಿ ಯಾವ ಥರ ಇದೆ ಅಂದರೆ ಸಖತ್ತಾಗಿದೆ. ಇಲ್ಲಿ ನಮ್ಮ ಗೈಡ್ ಇಲ್ಲಿದ್ದಾರೆ ಸೃಜನ್ ಅಂತ. ಸೊ ಅವ್ರು ನಮ್ಮ ಜೊತೆ ನಾವು ಅವ್ರ ಜೊತೆ ಬಂದಿರೋದು, ಅವ್ರು ನಮ್ಮ ಜೊತೆ ಬಂದಿರೋದು. ಅವರು ನಮ್ಮ ಜೊತೆ ತಿರುಗಿಲಿಕ್ಕೆ ಬಂದಿರುವಂಥದ್ದು, ಇಲ್ಲೇ ಪರಿಚಯ ಆಗಿರೋ ಒಂದು ಫಾಲ್ಸ್. ಇದು ಹೆಚ್ಚು ಜನ ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ಇದು ಹಿಡನ್ ಫಾಲ್ಸ್. ಪರ್ಮಿಷನ್ ಮತ್ತು ಗೈಡ್ ಇದ್ರೆ ಮಾತ್ರ ಈ ಕಡೆ ಬರೋಕ್ಕಾಗೋದು. ಅವ್ನು ಬಾಹುಬಲಿ ಸ್ಟೈಲಲ್ಲಿ ನಿಂತಿದ್ದಾನೆ, ಚೆನ್ನಾಗಿದೆ. ಈ ಕಡೆ ದಾರಿ ಸ್ಥಳ ಇಲ್ಲ ನೋಡ್ಬೋದು ನೀವು, ಸಖತ್ತಾಗಿದೆ. ಇದು ಆನೆ ಎಲ್ಲ ಬರುವಂಥದ್ದೆಲ್ಲ ಆನೆ ಯಾವ ಥರ ಮಾಡಿದೆ ಅಂತ ನೋಡಿ. ಇದು ಆನೆ ಬರುವ ದಾರಿ ಅಂತೆ. ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಒಂದು ಒಂಟಿ ಸಲಗ ಆಗುಂಬೆ ಕಾಡುಗಳಲ್ಲಿದೆ ಅಂತೆ. ನೀವಾಗ ಫಸ್ಟಿಗೆ ಲದ್ದಿ ನೋಡಿದ್ರಲ್ಲ, ಆದರೆ ಹಗ್ಗೊಲತ್ತಲ್ಲಿ ಬರಲ್ಲ, ಬಂದರೆ ನಾವಿರಲ್ಲ. ಹಾಂ, ಫಾಲ್ಸ್ ನೋಡಿ ಆದಮೇಲೆ ನಡ್ಕೊಂಬರ್ತಾ ಇದ್ದೀವಿ. ಥರ ಫುಲ್ ಏರ್ ಆಯಿತಾ. ಅಬ್ಬಾ, ನಡೆದು ಮಾತಾಡ್ಲಿಕ್ಕಾಗ್ತಿಲ್ಲ, ಸಾಕಾಯ್ತು. ನಾವು ಮಾಡಿರುವಂಥ ಟ್ರಕ್ಕಿಂಗಲ್ಲಿ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ಕೊಂಡು, ಅಂದರೆ ಈ ಥರ ಮೇಲೆ ಏರ್ತಾ ಹೋಗ್ಬೇಕು. ಅಬ್ಬಾ, ಇನ್ನು ಸ್ವಲ್ಪ ಅಷ್ಟು ಬಿಸಿಲು ಬೀಳ್ತಾ ಇಲ್ಲ, ಕಾಡಿನ ಒಳಗೆ ಇರೋದ್ರಿಂದ. ಇನ್ನು ಮೇಲೆ ಹೋಗಿ ಆದಮೇಲೆ ನೋಡಬೇಕು.